ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರು ಸುಚಿತ್ರಾ ಅಂತ. ಕರ್ನಾಟಕ ಹೈಕೋರ್ಟ್ನ ವಕೀಲರಾಗಿದ್ದವರು. ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕಾನೂನು ಸಲಹೆಗಾರರಾಗಿಯೂ ಅವರು ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಜರ್ಮನಿಯ ಮ್ಯೂನಿಕ್ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಮತ್ತು ತಂತ್ರಜ್ಞಾನ ಕುರಿತು ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡ್ತಿದ್ದಾರೆ. ಇವತ್ತು ನಾವು ರಾಜಕಾರಣ, ಉದ್ಯೋಗ ಮತ್ತು ನೀತಿ ರಚನೆಯಲ್ಲಿ ಈ ಮಹಿಳೆಯರ ಪಾಲ್ಗೊಳ್ಳುವಿಕೆ ಎಷ್ಟು ಅಗತ್ಯ, ಬೇರೆ ಬೇರೆ ದೇಶಗಳಲ್ಲಿ ಇದು ಹೇಗಿದೆ, ಭಾರತದಲ್ಲಿ ಹೇಗಿದೆ, ಈ ಎಲ್ಲ ವಿಷಯಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋಣ. ಸುಚಿತ್ರಾ ಅವರೇ, ಈ ದಿನಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಪ್ರಸ್ತುತ ಭಾರತದ ರಾಜಕೀಯ, ಉದ್ಯೋಗ, ಈ ನೀತಿ ರಚನೆಯ ವಿಷಯವನ್ನು ಗಮನಿಸಿದರೆ ಭಾರತದ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಮೊದಲನೇದಾಗಿ ಈ ದಿನ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತೇಳಿ ಕಾಲಿಟ್ಟಿದೆ. ಆ್ಯಕ್ಚುಲಿ ಅದು ತುಂಬ ಸಂತೋಷದ ವಿಚಾರ. ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅಂಥೇಳಿ ಒಂದು ಕಾನೂನು ಜಾರಿಗೆ ತರ್ತಾ ಇದೆ. ಅದರ ಬಗ್ಗೆ ಮಾತುಕತೆ ನಡೀತಾ ಇದೆ. ಸೊ ಈ ಒಂದು ವಿಷಯ ತುಂಬ ಪ್ರಸ್ತುತ ಇವಾಗ. ಹೀಗಿರುವಾಗ ನಾವು ತಿಳ್ಕೊಳ್ಬೇಕಾದದ್ದು ಇಷ್ಟೇ. ಒಂದು, ಎಷ್ಟು ಜನ ಮಹಿಳೆಯರು ಇದ್ದಾರೆ ಭಾರತದಲ್ಲಿ? ಸಾಧಾರಣ ಒಂದು 50%, 48% ಮಹಿಳೆಯರಿದ್ದಾರೆ. ಇಷ್ಟು ಜನ ಜನಸಂಖ್ಯೆಯಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಇಷ್ಟು ಜನಸಂಖ್ಯೆಯಲ್ಲಿ ಇವಾಗ ನಮ್ಮ ಪಾರ್ಲಿಮೆಂಟಲ್ಲಿ ಎಷ್ಟು ಜನ ಮಹಿಳಾ ಪ್ರತಿನಿಧಿಗಳಿದ್ದಾರೆ, ಲೋಕಸಭೆಯಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಮ ರಾಜ್ಯ ವಿಧಾನಸಭೆಗಳಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಅನಂತರ ಉದ್ಯೋಗದಲ್ಲಿ ಮಹಿಳೆಯರ ಜನಸಂಖ್ಯೆ ಎಷ್ಟಿದೆ, ಅದು ಜಾಸ್ತಿ ಆಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ, ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಇದನ್ನು ನಾವು ನೋಡಬೇಕಾದದ್ದು ಅಭಿವೃದ್ಧಿಶೀಲ ದೇಶಗಳಿಗೆ ಕಂಪೇರ್ ಮಾಡಿ, ಹಾಗೆ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶಗಳಿಗೆ ಕಂಪೇರ್ ಮಾಡಿ ನೋಡಬೇಕು. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಒಂದು ಪ್ರೊಡಕ್ಟಿವಿಟಿ. ಇವಾಗ ನಾವು ಒಂದು ಮನೆಯಲ್ಲೇ ಇಟ್ಕೊಳ್ಳಿ, ಇವಾಗ 5 ಜನ ಇದ್ದರೆ 5 ಜನರು ಸಮಾನದ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ ಟೋಟಲ್ ಪ್ರೊಡಕ್ಟಿವಿಟಿ ಆಫ್ ದಿ ಹೌಸ್ ಜಾಸ್ತಿ ಆಗುತ್ತೆ. ಹಾಗೆಯೇ ಒಂದು ದೇಶದಲ್ಲಿ ಇವಾಗ 50% ಮಹಿಳೆಯರು ಇರುವಾಗ 50% ಅವರು ಉದ್ಯೋಗದಲ್ಲಿ ಇರಲಿ ಅಥವಾ ರಾಜಕಾರಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದೇ ಇದ್ದರೆ ಆ ಬರ್ಡನ್ ಇನ್ನೂ 50 ಉಳಿದವರೇ ತಲೆ ಮೇಲೆ ಬೀಳುತ್ತೆ. ಸೊ ಒಂದು ಅದು ಪ್ರೊಡಕ್ಟಿವಿಟಿ. ಎರಡನೇ ವಿಷಯ, ಮಹಿಳೆಯರು ಅವರ ಅಭಿವೃದ್ಧಿಗೋಸ್ಕರನೇ ಇದರಲ್ಲಿ ಪಾಲ್ಗೊಳ್ಬೇಕು. ಎಷ್ಟೋ ವಿಚಾರದಲ್ಲಿ ಎಷ್ಟೋ ರಿಸರ್ಚ್ ಸ್ಟಡಿಗಳು ಏನು ಹೇಳೋದು ಅಂತ ಹೇಳಿದರೆ, ಎಲ್ಲೆಲ್ಲ ಮಹಿಳೆಯರು ಸಕ್ರಿಯವಾಗಿ ರಾಜಕಾರಣ ಇರ್ಬೋದು ಅಥವಾ ಉದ್ಯೋಗ ಇರ್ಬೋದು ಅಥವಾ ನೀತಿ ರಚನೆ ಇರ್ಬೋದು, ಇದರಲ್ಲಿ ಪಾಲ್ಗೊಳ್ಳದೇ ಇರೋದರಿಂದ ಅದರಿಂದಾಗಿ ಅವರಿಗೆ ಏನೆಲ್ಲ ಸವಲತ್ತು ಬೇಕಿತ್ತು ಅದೆಲ್ಲ ಸಿಗ್ತಾ ಇಲ್ಲ. ಒಂದು. ಎರಡನೇದು, ಮಹಿಳಾ ಪ್ರಗತಿ ಹಾಗೂ ಆ ಸಮಾಜದ ಪ್ರಗತಿಯೂ ಆಗ್ತಾ ಇಲ್ಲ. ಇವನ್ ಅಂಬೇಡ್ಕರ್ ಕೂಡ ಅದನ್ನೇ ಹೇಳಿದ್ದು, ಒಂದು ದೇಶದ ಪ್ರಗತಿ ಅಥವಾ ಸಮಾಜದ ಪ್ರಗತಿಯನ್ನು ನಾನು ಹೇಗೆ ಅಳೆಯುವುದು ಹೇಗೆ ಅಂತ ಹೇಳಿದರೆ, ಆ ಸಮಾಜದಲ್ಲಿ ಮಹಿಳೆಯರ ಪ್ರಗತಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನು ನೋಡಿ ನಾನು ಅಳಿತೇನೆ ಅಂತ ಹೇಳೋದು. ಸೊ ಇವಾಗ ನಮ್ಮ ದೇಶದ ಒಂದು ಸಂಖ್ಯೆಗಳನ್ನು, ಅಂಕಿಅಂಶಗಳನ್ನು ನೋಡಿದರೆ, ನಮ್ಮ ಪಾರ್ಲಿಮೆಂಟಿನಲ್ಲಿ ಬರೀ 19% ಮಹಿಳೆಯರು, 21ರ ಅಂಕಿಅಂಶಗಳ ಪ್ರಕಾರ. ಅದೇ ವಿಧಾನಸಭೆಗಳಲ್ಲಿ ಬರೀ 9% ಮಹಿಳೆಯರು. ಆಯಿತಾ? ಎಲ್ಲ ರಾಜ್ಯಗಳ ವಿಧಾನಸಭೆಗಳಲ್ಲಿ ಅವರೇಜ್. ಅದೇ ಉದ್ಯೋಗದಲ್ಲಿ ನಮ್ಮಲ್ಲಿ ಇವಾಗ ಇರೋದು 28%. ಅದು ಕೋವಿಡ್ ಸಮಯದಲ್ಲಿ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಆಗಿತ್ತು. ಅದರ ನಂತರ ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ನಮ್ಮ ಕೇಂದ್ರ ಸರ್ಕಾರದ ರಿಪೋರ್ಟ್ ನೋಡಿದರೆ ಅವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಮಹಿಳೆಯರಿಗೆಗೋಸ್ಕರ ಅವರು ತುಂಬ ಪಾಲಿಸಿ ತಂದಿದ್ದಾರೆ, ಅದರಿಂದಾಗಿ ಅವರು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಕೊಂಡು. ಆದರೆ ಬಹಳಷ್ಟು ಜನ ಇದರ ಬಗ್ಗೆ ರಿಸರ್ಚ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಕೋವಿಡ್ ಸಮಯದಲ್ಲಿ ಆ ಫ್ಯಾಮಿಲಿಯ ಆದಾಯ ಕಡಿಮೆ ಆಯಿತು. ಅದಕ್ಕೋಸ್ಕರ ಎಸ್ಪೆಷಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು ತಲಾ ಆದಾಯ ಅಥವಾ ಒಟ್ಟು ಆದಾಯ ಕುಟುಂಬದ ಕಡಿಮೆ ಆದ್ದರಿಂದ ಮಹಿಳೆಯರು ಕೂಡ ಹೊರಗೋಗಿ ಕೆಲಸ ಮಾಡಬೇಕು, ಅನಿವಾರ್ಯವಾಗಿ ಹೋಗಬೇಕಾಗಿತ್ತು. ಅದರಿಂದಾಗಿ ಆ ಸಂಖ್ಯೆ ಜಾಸ್ತಿ ಆಗಿದೆ. ಅದೇ ನಗರ ಪ್ರದೇಶದಲ್ಲಿ ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗಿಲ್ಲ. ಇದಕ್ಕೆ ವಿರುದ್ಧವಾಗಿ ಏನಂತ ಆಗ್ತಾ ಇದೆ ಅಂತ ಹೇಳಿದರೆ, ನಮ್ಮಲ್ಲಿ 2019ರ ನಂತರ ಮಹಿಳಾ ಪ್ರಾತಿನಿಧ್ಯ ಏನಿದೆ ಉದ್ಯೋಗದಲ್ಲಿ ಅದು ಕುಸಿತಾ ಇದೆ. ಇದು ಯಾಕೆ ಕುಸಿತಾ ಇದೆ ಅಂತ ಹೇಳಿದರೆ,
ಉದ್ಯೋಗವೇ ಇಲ್ಲ, ಅವಕಾಶಗಳು ಇಲ್ಲ. 40% ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ ಹೇಳ್ತಾ ಇದ್ದಾವೆ ಅಂಕಿ ಅಂಶಗಳು. ಸೊ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಾಗ ಮೊದಲ ಪರಿಣಾಮ ಇದರಲ್ಲಿ ಮಹಿಳೆಯರ ಮೇಲೆ ಯಾಕಂತ ಹೇಳಿದ್ರೆ ಅವರೇ ಇದು ಕೆಲಸ ಬಿಟ್ಟು ಹೋಗಬೇಕಂತ, ಅದರಿಂದ ನಂತರ ಕುಟುಂಬದ ಮೇಲೆ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶಕ್ಕೆ ಮಾರಕ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ ಹಾಗೆ ಆ ಪ್ರೊಡಕ್ಟಿವಿಟಿಯೇ ಕಡಿಮೆ ಆಯಿತಾ. ನೀವು ಯಾವುದೇ ಒಂದು ಪ್ರಪಂಚದ ಅಭಿವೃದ್ಧಿಶೀಲ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನು ನೋಡಿ, ಅಲ್ಲಿ ಮಹಿಳೆಯರು ಎಷ್ಟು ಉದ್ಯೋಗದಲ್ಲಿದ್ದಾರೆ ಅಥವಾ ಎಷ್ಟು ಪಾರ್ಲಿಮೆಂಟಲ್ಲಿದ್ದಾರೆ ಅಥವಾ ಎಷ್ಟು ರಾಜಕೀಯದಲ್ಲಿದ್ದಾರೆ ಅದನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ದೇಶ ಯಾಕೆ ಆ ಥರ ಪ್ರಗತಿ ಹೊಂದಿದೆ ಅಂತ ತಿಳ್ಕೊಂಡ್ರೆ. ಇವತ್ತು ಜರ್ಮನಿಯಲ್ಲಿ ಆಲ್ಮೋಸ್ಟು 50 to 60% ವಿಮೆನ್. ಹಾಗೆಯೇ ಆ ದೇಶದ ಪ್ರಪಂಚದಲ್ಲೇ 4ನೇ ರಾಷ್ಟ್ರ ಆರ್ಥಿಕ ಅಂಕಿಅಂಶಗಳ ಪ್ರಕಾರ. ನಂತರ ತಲಾ ಆದಾಯ ಕೂಡ ಅವರದ್ದು ಆಲ್ಮೋಸ್ಟು $30-40 ಸಾವಿರ, ನಮ್ಮಲ್ಲಿ ಬರೀ $2,000 ವರ್ಷದಲ್ಲಿ. ಸೊ ಅದನ್ನು ನೋಡಿದಾಗಲೂ ನಿಮ್ಗೆ ಅನ್ನಿಸುತ್ತೆ. ಸೊ ಇದೆಲ್ಲ ನೋಡಿದಾಗ ನಮ್ಮಲ್ಲಿ ಯಾವ ನಿಟ್ಟಿನಲ್ಲಿ ಮಹಿಳಾ ಪ್ರಾತಿನಿಧ್ಯ ಬೇಕಿತ್ತು, ಅದು ರಾಜಕಾರಣ ಇರ್ಬೋದು, ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ಅಥವಾ ನೀತಿ ರಚನೆ ಇರ್ಬೋದು, ಅಲ್ಲಿ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಇದು ಬರೀ ರಾಜಕೀಯದಲ್ಲಿ ಮಾತ್ರ ಅಲ್ಲ. ಓಕೆ, ಇವಾಗ ನೀವು ಹೇಳ್ಬೋದು ಓಕೆ ಬರೀ ರಾಜಕೀಯದಲ್ಲೇ ಮಹಿಳೆಯರು ಯಾಕೆ, ಈವನ್ IAS ನಮ್ಮ ಬ್ಯೂರೋಕ್ರಸಿಯನ್ನು ತೆಗೆದು ನೋಡಿದ್ರು ಅದರಲ್ಲೂ ಬರೀ 9%, 14%. ಸೆಕ್ರೆಟ್ರೀಸ್ ಬರೀ 14% IAS ಆಫೀಸರ್ಸ್ ವಿಮೆನ್. ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸೋದು ಅಂತ ಹೇಳಿದರೆ, ಇಷ್ಟು ದೊಡ್ಡ ದೇಶದಲ್ಲಿ ವಿಮೆನ್ ಬೇಟಿ ಬಚಾವೋ ಬೇಟಿ ಪಡಾವೋ ಎಲ್ಲ ಆಂದೋಲನ ಎಲ್ಲ ಆಗ್ತಾ ಇದ್ದರೂ ಕೂಡ ಆ ಒಂದು ಪಾಲಿಸಿ ಇಂಪ್ಲಿಮೆಂಟೇಷನಲ್ಲಿ ಕಾಣಿಸ್ತಾ ಇಲ್ಲ. ಇದು ಆ್ಯಕ್ಚುಲಿ ನಾವು ಅಭಿವೃದ್ಧಿ ಆಗಬೇಕು ಅಥವಾ ಒಂದು ಡೆವಲಪ್ಡ್ ನೇಷನ್ ಅಂತೇಳಿ ಕನಸು ಕಾಣ್ತಿರುವಂತಹ ಭಾರತದಲ್ಲಿ ಇದು ಆಗಲೇಬೇಕು. ಅದು ಕೂಡ ನಮ್ಮದು ಯಂಗೆಸ್ಟ್ ಡೆಮಾಕ್ರಸಿ ಅಂತೇಳಿ ಹೇಳ್ತೇವೆ. ಎವ್ರೇಜ್ ಏಜ್ 25 to 27. ಹೀಗಿರೋವಾಗ ನೀವು 50% ಜನರನ್ನು ಸಮರ್ಪಕವಾಗಿ ಬಳಸಿಕೊಳ್ಳದೇ ಇದ್ದರೆ ಅದು ದೇಶಕ್ಕೆ ಒಳ್ಳೆಯದಲ್ಲ ಅಂಥೇಳಿ ನನ್ನ ಅನಿಸಿಕೆ. ಅದೇ, ಈ ವಿಶ್ವದ ಬೇರೆ ಬೇರೆ ದೇಶಗಳನ್ನು ನೋಡಿದರೆ ನಿಮಗೆ ಅಲ್ಲಿ ಎಲ್ಲ ಹೇಗಿದೆ ಅಂತ ನಿಮಗೆ ಅನಿಸ್ತಾ ಇದೆ? ಸೊ ನಾನು ಇದರ ಬಗ್ಗೆ ಒಂದು ಸ್ಟಡಿ ಮಾಡಿದೆ. ಆಲ್ಮೋಸ್ಟ್ OECD ಅಂತೇಳಿದೆ, ಆರ್ಗನೈಸೇಷನ್ ಆಫ್ ಕಂಟ್ರೀಸ್ ಫಾರ್ ಇಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಇದರ 38 ದೇಶಗಳಲ್ಲಿ ಒಂದು ನಾನು ಕೂಲಂಕುಷವಾಗಿ ಏನು ಸ್ಟಡಿ ಮಾಡಿದ್ದೆ ಅಂತ ಹೇಳಿದರೆ, ಸಪೋಸ್ ಆ ದೇಶದ ಪಾರ್ಲಿಮೆಂಟ್ ಇರ್ಬೋದು ಅಥವಾ ಗೌರ್ಮೆಂಟಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ಜಾಸ್ತಿ ಆದ ನಂತರ ಅದರ ಪರಿಣಾಮಗಳು ಏನಾಗಿತ್ತು ಅಂತ ಹೇಳ್ಕೊಂಡು ನಾನು ನೋಡಲಿಕ್ಕೆ ಹೋದದ್ದು ಅಂತ ಹೇಳಿದರೆ, ಯಾವುದೆಲ್ಲ ಕಾನೂನಿನ ಮೇಲೆ ಪರಿಣಾಮ ಬೀರಿತ್ತು ಅಂತ ಹೇಳ್ಕೊಂಡು. ಆದರೆ ಆ ಸ್ಟಡಿ ಮಾಡೋವಾಗ ಒಂದು ಬಹಳ ಆಸಕ್ತಿದಾಯಕ ವಿಚಾರ ಏನು ಬಂತು ಅಂತ ಹೇಳಿದರೆ, ಯಾವೆಲ್ಲ ದೇಶದಲ್ಲಿ ವಿಮೆನ್ ಪಾರ್ಲಿಮೆಂಟೇರಿಯನ್ಸ್ ಜಾಸ್ತಿ ಆದರು ಆ ಎಲ್ಲ ದೇಶದಲ್ಲಿ ಈ ಬಜೆಟಲ್ಲಿ ಎಷ್ಟು ನಾವು ಸಮಾಜಕ್ಕೆ ವೆಲ್ಫೇರ್ ಸ್ಪೆಂಡಿಂಗ್ ಅಂತೇಳಿ ಹೇಳ್ತಾರೆ, ಸಮಾಜ ಕಲ್ಯಾಣ ಯೋಜನೆಗಳಿಗೆ ಎಷ್ಟೆಲ್ಲ ಸ್ಪೆಂಡ್ ಮಾಡ್ತಾರೆ, ಅದು ಜಾಸ್ತಿ ಆಗ್ತಾ ಹೋಯಿತು. ಸೊ ಅಲ್ಲೊಂದು ಡೈರೆಕ್ಟ್ ರಿಲೇಷನ್ಶಿಪ್ ಇದೆ ಅಂತ ಹೇಳಿದರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಪುರುಷರು ಸಮಾಜ ಕಲ್ಯಾಣದ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತೇಳಿ ಅಲ್ಲ. ಆದರೆ ಓವರಾಲ್ ಒಂದು ಸಣ್ಣ ಈ ವಿಮೆನ್ ಹೆಲ್ತ್ ಇರ್ಬೋದು, ವಿಮೆನ್ ಎಜುಕೇಷನ್ ಇರ್ಬೋದು, ಅಥವಾ ಪೆನ್ಷನ್ ಸ್ಕೀಮ್, ಮೆಟರ್ನಿಟಿ ಬೆನಿಫಿಟ್ಸ್, ಇಂಥದ್ದೆಲ್ಲ ಬೇರೆ ಬೇರೆ ವಿಧಗಳಲ್ಲಿ ಸಮಾಜ ಕಲ್ಯಾಣ ಅಥವಾ ಮಹಿಳಾ ಕಲ್ಯಾಣ ವಿಚಾರಗಳ ಬಗ್ಗೆ ಎಷ್ಟೆಲ್ಲ ಈ ಬಜೆಟಲ್ಲಿ ಸ್ಪೆಂಡ್ ಮಾಡಬೇಕಿತ್ತು ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ 1-2 ಎಕ್ಸೆಪ್ಷನ್ಸ್ ಅದೇ ಜರ್ಮನಿ ಅಂತೇಳಿ ಅಂತಹ ರಾಷ್ಟ್ರಗಳಲ್ಲಿ. ಯಾಕಂತ ಹೇಳಿದರೆ ಅವರು ಬಹಳ ಹಿಂದಿನಿಂದಲೇ ಮಹಿಳೆಯರ ಅಭಿವೃದ್ಧಿಗಾಗಿ ಅಂಥೇಳಿ ಒಂದು ಕರೆಕ್ಟ್ ಪಾಲಿಸಿ ಇದ್ದಂತಹ ದೇಶ. ಸೊ ಅಲ್ಲೆಲ್ಲ ನಾವು ಈ ಡೈರೆಕ್ಟ್ ರಿಲೇಷನ್ಶಿಪ್ ಕಾಣೋದಿಲ್ಲ. ಬಟ್ ಬೇರೆಲ್ಲ ಈ ಡೆಮಾಕ್ರಸಿಗಳಲ್ಲಿ ಈ ರಿಲೇಷನ್ಶಿಪ್ ತುಂಬ ಏನು ಹೇಳ್ತಾರೆ ನಿಮಗೆ ಅದು ಕಂಡು ಬರ್ತದೆ. ಸೊ ಎಲ್ಲೆಲ್ಲ ಜಾಸ್ತಿ ವಿಮೆನ್ ರೆಪ್ರೆಸೆಂಟೇಷನ್ ಇದೆ ಅಲ್ಲೆಲ್ಲ ಈ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಹೋಗಿದೆ. ಸೊ ಇವಾಗ ಇನ್ನೊಂದು ನನಗೆ ನೆನಪಿಗೆ ಬರುವಂತಹ ವಿಷಯ ಸ್ವಿಟ್ಜರ್ಲ್ಯಾಂಡ್ ಮತ್ತು ಸ್ವೀಡನ್. ಇವೆಲ್ಲ ನಾರ್ಡಿಕ್ ಕಂಟ್ರೀಸ್ ಅಂತೇಳಿ ಹೇಳ್ತೇವೆ. ಆ್ಯಕ್ಚುಲಿ ಪಾಲಿಸಿ ವೈಸ್ ಇವರೆಲ್ಲ ಬಹಳ ಪ್ರಗತಿಪರ ದೇಶಗಳು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗಿಂತಲೂ ಜಾಸ್ತಿ ಪ್ರಗತಿಪರ ದೇಶಗಳು ಅಂತೇಳಿ ಹೇಳ್ತೀವಿ.
ಯಾಕಂತ ಹೇಳಿದರೆ ಅಲ್ಲಿ ಮಹಿಳಾ ಸುರಕ್ಷತೆ ಇರ್ಬೋದು, ಮಹಿಳೆಯರಿಗೆ ಬೇಕಾದಂತಹ ಸವಲತ್ತುಗಳು ಬಹಳ ಒಂದು ಉನ್ನತ ಮಟ್ಟದಲ್ಲಿ ಇವೆ. ಶಿಕ್ಷಣ, ಹೆಲ್ತ್ ಕೇರು ಇದೆಲ್ಲ ಫ್ರೀಯಾಗಿ ಕೊಡ್ತಾ ಇರುವಂತಹ ದೇಶಗಳು. ಸೊ ಶ್ರೀಮಂತ ರಾಷ್ಟ್ರಗಳು ಕೂಡ ತಲಾ ಆದಾಯ ಕೂಡ ಬಹಳ ಹೆಚ್ಚಿನ ಮಟ್ಟದಲ್ಲಿದೆ. ಸೊ ನಾವು ಪಾಲಿಸಿ ಅಂತೇಳಿ ಮಾಡೋವಾಗ ಒಂದು ನಮ್ಮ ಸಮಾನ ಇರುವ ದೇಶಗಳನ್ನು ನೋಡಬೇಕು, ಇನ್ನೊಂದು ನಮಗಿಂತ ಉತ್ತಮ ಉನ್ನತ ಮಟ್ಟದಲ್ಲಿರುವಂತಹ ದೇಶಗಳನ್ನು ನೋಡಬೇಕು, ಅವರೇ ಯಾವ ಥರ ಮಾಡಿದ್ದಾರೆ, ಸೊ ನಾವು ಆ ಪಥದಲ್ಲಿ ಸಾಗ್ಬೋದಾ ಇಲ್ವಾ ಅನ್ನೋದನ್ನು ಕೂಡ ನೋಡಬೇಕು. ಈ ಎಲ್ಲ ದೇಶಗಳನ್ನು ನೋಡಿದಾಗ ಅಲ್ಲೆಲ್ಲ ವಿಮೆನ್ ಪಾರ್ಟಿಸಿಪೇಷನ್ ಮೋರ್ ಕಂಪೇರ್ ಟು ಮೆನ್. ಸೊ ಅದರಿಂದಲೇ ನಿಮಗೆ ಈವನ್ ಕೋವಿಡ್ ಟೈಮಲ್ಲೂ ಕೂಡ ಜರ್ಮನಿದು ಚಾನ್ಸಲರ್ ಅಂಗೆಲಾ ಮರ್ಕೆಲ್ ಇದ್ದರು. ಅವರು ಕೋವಿಡನ್ನು ಬಹಳ ಸಮರ್ಪಕವಾಗಿ ವರ್ಲ್ಡ್ ಲೆವೆಲಲ್ಲೇ ನಿರ್ವಹಣೆ ಮಾಡಿದ ನಿದರ್ಶನಗಳು ಇವೆ. ಸೊ ಇವೆಲ್ಲವನ್ನು ನೋಡಿದಾಗ ಇದೆಲ್ಲ ಬೇರೆ ಬೇರೆ, ಈವನ್ ಇದು ಯುರೋಪಿಯನ್ ರಾಷ್ಟ್ರಗಳು ಬಿಡಿ, ಹೆಚ್ಚಾಗಿ ನಮಗೆ ಇರುವಂತಹ ಒಂದು ಏನು ಹೇಳ್ತೇವೆ, ನಮಗೆ ಇರುವಂತಹ ಒಂದು ಇನ್ಫಾರ್ಮೇಷನ್ ಪ್ರಕಾರ ಅಥವಾ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಯುರೋಪಿಯನ್ ದೇಶಗಳಲ್ಲೆಲ್ಲ ಅವೆಲ್ಲ ವೆಲ್ಫೇರ್ ಸ್ಟೇಟ್ಸ್. ಈವನ್ ಆಫ್ರಿಕನ್ ದೇಶದಲ್ಲೂ ಕೂಡ ಸಬ್ಸಹಾರನ್ ನಾನು ಅಧ್ಯಯನ ಮಾಡಿದ ಪ್ರಕಾರ ಒಂದು 38 ಸಬ್ಸಹಾರನ್ ಆಫ್ರಿಕನ್ ನೇಷನ್ಸಲ್ಲೂ ಕೂಡ ಎಲ್ಲೆಲ್ಲ ಪಾಲಿಟಿಕ್ಸಲ್ಲಿ ಅಥವಾ ಪಾರ್ಲಿಮೆಂಟ್ಸಲ್ಲಿ ಅಥವಾ ಲೋಕಲ್ ಅಡ್ಮಿನಿಸ್ಟ್ರೇಷನಲ್ಲಿ ಮಹಿಳೆಯರ ಪ್ರಾತಿನಿಧ್ಯತೆ ಅಥವಾ ಅವರು ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗ್ತಾ ಹೋಯಿತು. ಆ ಟೈಮಲ್ಲೆಲ್ಲ ಅಲ್ಲಿ ಆ ಬಜೆಟಲ್ಲಿ ಏನೆಲ್ಲ ಸ್ಪೆಂಡಿಂಗ್ ಇತ್ತು, ಚೈಲ್ಡ್ ಕೇರ್, ನ್ಯೂಟ್ರಿಷನ್, ಅಥವಾ ನಮ್ಮಲ್ಲಿ ಈಗ ಮಿಡ್ ಡೇ ಮೀಲ್ ಥರ ಇದೆ, ಅಂತಹದೇ ಸ್ಕೀಮ್ಗಳು ಮಕ್ಕಳಿಗೂ ಮಕ್ಕಳ ಶಿಕ್ಷಣಕ್ಕಾಗಿ ವೆಚ್ಚ ಮಾಡೋದು, ಇವೆಲ್ಲ ಜಾಸ್ತಿ ಆಗ್ತಾ. ಇನ್ನೂ ಒಂದು ಆಸಕ್ತಿದಾಯಕ ವಿಷಯ ಏನಂತ ಹೇಳಿದರೆ, ಬರೀ ಈ ಸಮಾಜ ಕಲ್ಯಾಣ ವಿಚಾರಗಳ ಬಗ್ಗೆ ಸ್ಪೆಂಡಿಂಗ್ ಮಾತ್ರ ಅಲ್ಲ, ಈವನ್ ಪರಿಸರದ ಬಗ್ಗೆ ಕೂಡ ಅವರ ವಿಚಾರಗಳು ಬಹಳ ವಿಭಿನ್ನ ಅಂತೇಳಿ ಹೇಳ್ಬೋದು. ಎಷ್ಟೋ ದೇಶಗಳಲ್ಲಿ ಎಲ್ಲೆಲ್ಲ ಮಹಿಳೆಯರು ಈ ನೀತಿ ರಚನೆಯಲ್ಲಿ ಪಾಲ್ಗೊಂಡಿದ್ರು ಅಥವಾ ಬಜೆಟ್ ನಿರ್ವಹಣೆಯಲ್ಲಿ ಪಾಲ್ಗೊಂಡಿದ್ರು, ಅಲ್ಲೆಲ್ಲ ಅವರು ಇಕನಾಮಿಕ್ ಡೆವಲಪ್ಮೆಂಟ್ ಬರೀ ಆರ್ಥಿಕ ಬೆಳವಣಿಗೆ ಅಂಥೇಳಿ ಅಲ್ಲ, ಬದಲಿಗೆ ಸುಸ್ಥಿರ ಬೆಳವಣಿಗೆ, ಸಸ್ಟೈನಬಲ್ ಡೆವಲಪ್ಮೆಂಟ್, ಅದರ ಬಗ್ಗೆನೂ ಮಹಿಳೆಯರ ಆಲೋಚನೆ ಅಥವಾ ವಿಚಾರಧಾರೆ ಬಹಳ ವಿಭಿನ್ನ ಅಂತ ಹೇಳಿದರೆ, ಅವರು ಬರೀ 5 ವರ್ಷಕ್ಕೆ ಪ್ಲ್ಯಾನ್ ಮಾಡೋದಿಲ್ಲ, 50 ವರ್ಷಕ್ಕೆ ಪ್ಲಾನ್ ಮಾಡ್ತಾರೆ ಅಥವಾ 500 ವರ್ಷಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಇತ್ತೀಚೆಗೆ ನಮ್ಮದೊಬ್ಬರು ಪ್ರೊಫೆಸರ್ ಹೇಳ್ತಾ ಇದ್ರು, ಆಫ್ರಿಕಾದಲ್ಲಿ ಕೇಪ್ ಟೌನಲ್ಲಿ ಅವರು ಈ ಡ್ಯಾಮ್ ಕಟ್ಟೋಕ್ಕೆ ಒಂದು ವಿಚಾರ ಸಂಕಿರಣ ಕರೆದಿದ್ರು. ಅದರಲ್ಲಿ ಆ ಪ್ಲ್ಯಾನಿಂಗ್ ಕಮಿಟಿ ಅಂತೇಳಿ ಮಾಡ್ತಾ ಇರೋವಾಗ ಅಲ್ಲಿ ಒಂದು ಕಂಡು ಬಂದಂಥ ವಿಚಾರ ಅಂತ ಹೇಳಿದರೆ, ಯಾವೆಲ್ಲ ಗ್ರೂಪಲ್ಲಿ ಮಹಿಳೆಯರಿದ್ದರು ಅವರೆಲ್ಲ ಬರಗಾಲ ಬರೋ ಮುಂಚೆನೇ ಅವರದ್ದೊಂದು ಪ್ಲ್ಯಾನಿಂಗ್ ಇತ್ತು. ಬರಗಾಲ ಬಂದರೆ ಅದನ್ನು ಹೆಂಗೆ ನಿರ್ವಹಣೆ ಮಾಡ್ಬೋದು. ಅದೇ ಯಾವೆಲ್ಲ ಕಮಿಟಿನಲ್ಲಿ ಬರೇ ಪುರುಷರೇ ಇದ್ದರು, ಅವರು ಬರಗಾಲ ಬಂದ ಮೇಲೆ ಅಂತಹ ಒಂದು ನಿರ್ವಹಣೆ ಮಾಡಬೇಕಾದಂತಹ ಪ್ಲ್ಯಾನನ್ನು ಹಾಕ್ಕೊಂಡಿದ್ರು. ಸೊ ಇದು ನಮ್ಮ ವಿಚಾರಧಾರೆಯಲ್ಲಿ ಎಷ್ಟು ನಾವು ಯಾವುದಕ್ಕೆ ನಾವು ಪ್ರಾಶಸ್ತ್ಯ ಕೊಡ್ತೀವಿ ಅನ್ನೋದು, ಮಹಿಳೆಯರು ಮತ್ತು ಪುರುಷರು ಹಾಗಂತೇಳಿ ಅವರು ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಅಂಥೇಳಿ ಅಲ್ಲ. ಬಹುಶಃ ಇದು ಯಾಕೆ ಈ ಒಂದು ಅಂಶ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಲ್ಪಡುತ್ತದೆ ಅಂತ ನೇರವಾಗಿ ಪರಿಣಾಮ ಆಗೋದು ಅವರಿಗೆ, ಒಂದು ನೇರವಾಗಿ ಪರಿಣಾಮ ಆಗೋದು ಅವರಿಗೆ. ಇನ್ನೊಂದು, ಇವಾಗ ಮನೆಯ ವಿಚಾರನೇ ತಗೊಳ್ಳಿ, ಒಂದು ತಿಂಗಳಿಗೆ ಇಷ್ಟೆಲ್ಲ ದಿನಸಿ ಸಾಮಾನು ಬೇಕು. ಒಂದು ವೇಳೆ ನಮಗೆ ಆ ಥರ ಆಗಲಿಲ್ಲ ಅಂತ ಹೇಳಿದರೆ, ಈವನ್ ಕೋವಿಡ್ ಟೈಮಲ್ಲೂ ಅಷ್ಟೇ ನೀವು ನೋಡಿರ್ಬೋದು, ಮಹಿಳೆಯರೇ ಹೆಚ್ಚಾಗಿ ಯಾವುದೆಲ್ಲ ಬೇಕು, ಒಂದು 3 ತಿಂಗಳಿಗೆ ಬೇಕಾದ ದಿನಸಿ ಸಾಮಾನುಗಳನ್ನೆಲ್ಲ ಪಟ್ಟಿ ಮಾಡ್ಕೊಂಡು ತಂದಿಟ್ಕೊಂಡಿದ್ದು ಅವರು. ಸೊ ಅಂತಹ ಒಂದು ಕಷ್ಟ ಕಾಲಕ್ಕೆ ಬೇಕಾದಂತಹ ಪ್ಲ್ಯಾನಿಂಗ್ ಮಾಡೋದ್ರಲ್ಲಿ ನಮಗೆ ಇಂತಹ ಡೈವರ್ಸ್ ಒಪಿನಿಯನ್ಸ್ ಆರ್ ಇಂಪಾರ್ಟೆಂಟ್ ಅನ್ನೋದು ಕೂಡ ನಮಗೆ ಇದರಿಂದ ಕಂಡು ಬರುತ್ತೆ. ಸೊ ಇದಕ್ಕೋಸ್ಕರ ನಾವು ಹೇಳೋದು ಏನು ಅಂತ ಹೇಳಿದರೆ, ಬೇರೆ ದೇಶಗಳನ್ನು ನೋಡಿದರೆ ಇಂತಹ ಒಂದು ನೀತಿ ರಚನೆಯಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು, ಬೇರೆ ಬೇರೆ ವಿಚಾರಗಳು ಸೇರಿರಬೇಕು. ಅದರಿಂದ ಮಾತ್ರ ಒಂದು ಸಮರ್ಪಕ ಅಥವಾ ಹೋಲಿಸ್ಟಿಕ್ ಪ್ರೋಗ್ರಾಮ್ ಆ್ಯಂಡ್ ಪಾಲಿಸಿ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಆ್ಯಂಡ್ ಮೇಡ್ ಅಂತೇಳಿ ಕಂಡುಬರುವಂಥ ವಿಷಯ.
ಈಗ ನಮ್ಮ ಭಾರತದ ಪರಿಸ್ಥಿತಿಯನ್ನು ತಗೊಂಡ್ರೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಎಷ್ಟು ಮುಖ್ಯ ಅಂತ 140 ಜನಸಂಖ್ಯೆ ಕೋಟಿ ಜನಸಂಖ್ಯೆ ಇರೋ ಈ ದೇಶದಲ್ಲಿ ನಾವು ಅಭಿವೃದ್ಧಿಶೀಲ ರಾಷ್ಟ್ರ ಆಗಿರೋದ್ರಿಂದ ಎಷ್ಟು ಮುಖ್ಯ ಅಂತ ನಿಮಗೆ ಅನಿಸ್ತದೆ? ಅಂದರೆ ನಾವು ಎಷ್ಟು ಹಿಂದೆ ಇದ್ದೇವೆ ಅಂತ. ಅದೇ ನಾನು ಮೊದಲೇ ಹೇಳಿದ ಹಾಗೆ ಅಂಕಿಅಂಶಗಳಲ್ಲೇ ಕಾಣಿಸ್ತಾ ಇದೆ 20% ಕೆಳಗಿದ್ದೇವೆ. ಇದು ಬಹಳ ಒಂದು ನಮ್ಮ ರಾಜಕಾರಣಿಗಳು ಇರ್ಬೋದು ಅಥವಾ ನಮ್ಮ ದೇಶಕ್ಕೆ ನೀತಿ ಮಾಡುವಂತಹ ಜನರು ಇರ್ಬೋದು, ಅವರು ಇದನ್ನು ಗಮನದಲ್ಲಿಟ್ಕೊಂಡು ಮುಂದಿನ ಪಾಲಿಸಿಗಳನ್ನು ಮಾಡಬೇಕು. ಇವಾಗ ನಾನು ಇದು ಒಂದು ಉದಾಹರಣೆ ಯಾವಾಗಲೂ ಕೊಡ್ತಾ ಇದೆ. ಹೆಚ್ಚಾಗಿ ನಮ್ಮ ಕೆಲವು ಪಾಕೆಟ್ಗಳಲ್ಲಿ ತುಂಬ ಕಮ್ಯೂನಲಿಸಮ್ ಇದೆ. ಈ ಕಮ್ಯೂನಲಿಸಮಿಂದಲೂ ಕೂಡ ಹೆಚ್ಚಾಗಿ ಪರಿಣಾಮ ಬೀರೋದು ಮಹಿಳೆಯರ ಮೇಲೆ. ಯಾಕೆಂತ ಹೇಳಿದರೆ ಮನೆಯಲ್ಲಿ ಈ ಕೋಮು ಜಗಳ ಆದಾಗ ಅಥವಾ ಕೋಮು ಗಲಭೆ ಆದಾಗ ಹೊರಗೋಗಿ ಅದರಿಂದ ವಿಪರೀತ ಪರಿಣಾಮ ಬೀಳೋದು ಮಕ್ಕಳ ಮೇಲೆ. ಅಥವಾ ಗಂಡು ಮಕ್ಕಳು ಸಾಯ್ತಾರೆ, ಎಷ್ಟೋ ಗಂಡ ಜೈಲಿಗೆ ಮಗ ಹೋಗ್ತಾನೆ, ಅವಾಗ ಇಡೀ ಕುಟುಂಬನ ನಿರ್ಮಾಣ ಮಾಡಬೇಕಿರೋದು ಅದೇ ಹೆಣ್ಣುಮಗಳು. ಅಥವಾ ನೀವು ಕೋಮುಗಲಭೆಯಲ್ಲಿ ಸತ್ತವರು ಇರ್ಬೋದು ಅಥವಾ ಅದರಿಂದಾಗಿ ಜೈಲಿಗೆ ಹೋದವರು ಇರ್ಬೋದು, ಅಲ್ಲಿ ಪರಿಣಾಮ ಬಿದ್ದಿದ್ದು ಮಹಿಳೆಯರ ಮೇಲೆ. ಮತ್ತು ಅವರೇ ಪಾಪ ಆ ಬಡತನದ ರೇಖೆಗಿಂತ ಕೆಳಗೆ ಹೋದದ್ದು ಕೂಡ. ಸೊ ಅವರಿಗೆ ಗೊತ್ತು ಇದರಿಂದಾಗಿ ದುಷ್ಪರಿಣಾಮ ಏನಾಗುತ್ತೆ ಬಿಡುತ್ತದೆ. ಸೊ ಇಂಥದ್ದಿರುವಾಗ, ಇಂತಹ ಒಂದು ನಿದರ್ಶನಗಳು ನಮ್ಮಲ್ಲಿರುವಾಗ ನಮ್ಮ ಸಮಾಜವನ್ನು ಕೂಡ ಅಷ್ಟೇ ಇಂತಹ ಕಂಟಕದಿಂದ ಹೊರಗೆ ತರಬೇಕಾದ್ರೆ ನಾವು ಮೇನ್ focused area should be women. How do we ensure that they don't allow their children to be impacted by these kind of communal elements in the society? ಅವರನ್ನು ಆ ನಿಟ್ಟಿನಲ್ಲಿ ಹೋಗಲಿಕ್ಕೆ ಬಿಡದೇ ಇರುವಂತಹ ಒಂದು ಮಾರ್ಗವನ್ನು ರೂಪಿಸಬೇಕಾದ್ರೆ ಮನೆಯ ಮಹಿಳೆಯರೇ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಈಗ ರಾಜಕೀಯವಾಗಿ ಮತ್ತು ಈ ನಾಗರಿಕ ಸಮಾಜ ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಬೋದು ಅಂತ, ಅಂದರೆ ಮೈಂಡ್ ಸೆಟ್ಗಳು ಚೇಂಜ್ ಆಗಬೇಕು ಅಂತ ನನಗೆ ಅನಿಸ್ತಾ ಇದೆ ಅಲ್ವಾ? ಹೆಣ್ಮಕ್ಳನ್ನು ಅಧಿಕಾರ ಸ್ಥಾನದಲ್ಲಿ ನೋಡಲಿಕ್ಕೆ ಬಯಸದೇ ಇರೋರ ಸಂಖ್ಯೆ ಜಾಸ್ತಿ ಇದೆ. ಹೆಂಗೆ ಇದೆಲ್ಲ ಬದಲಾವಣೆಗಳು ಸಾಧ್ಯ? ಇಂತಹ ಬದಲಾವಣೆಗಳು ಎಲ್ಲಿಯೂ ಅಷ್ಟೇ. ಇವಾಗ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿಯೂ ಇರ್ಬೋದು ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೂ ಇರ್ಬೋದು ಅಥವಾ ಪ್ರಗತಿಪರ ರಾಷ್ಟ್ರಗಳಲ್ಲಿ ಇರ್ಬೋದು, ಲಿಂಗ ತಾರತಮ್ಯತೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ನೀವು ಯುರೋಪಿಯನ್ ಕಂಟ್ರಿದು ಉದಾಹರಣೆ ಕೊಟ್ಟಾಗ ಅವರು ಭಾಳ ಅಲ್ಲೂ ಕೂಡ ಒಂದು ಕಾಲದಲ್ಲಿ ಅವರು ನಮ್ಮ ಹಾಗೆ ಇದ್ರು. ಬಟ್ ಏನಂತ ಹೇಳಿದ್ರೆ ಅದಕ್ಕೆ ಸಮರ್ಪಕವಾದಂತಹ ಕಾನೂನುಗಳನ್ನು ನೀತಿಗಳನ್ನೆಲ್ಲ ರೂಪಿಸಿ, ಈವನ್ ಮೈಂಡ್ ಸೆಟ್ ಚೇಂಜ್ ಕಾಂಟ್ ಹ್ಯಾಪನ್ ಓವರ್ ನೈಟ್. ಅದಕ್ಕೂ ಒಂದು ಟೈಮ್ ಪೀರಿಯಡ್ ಇದೆ. ಅದನ್ನು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸಬೇಕು. ಅದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ಮಾಧ್ಯಮಗಳು ಹೇಳಬೇಕು. ದಿನನಿತ್ಯ ನೀವು ಇಂತಹದೇ ಒಂದು ಸೆಕ್ಸಿಸ್ಟ್ ಓರಿಯೆಂಟೆಡ್ ಅಥವಾ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಓರಿಯೆಂಟೆಡ್ ಪ್ರೋಗ್ರಾಮ್ಸು, ಮೂವೀಸ್, ಆರ್ಟ್, ಕಲ್ಚರೆಲ್ಲ ನೋಡ್ತಾ ಇದ್ದರೆ ಇದು ಓಕೆ ಅಂತೇಳಿ ಅನ್ನಿಸುವಂತಹ ಸಮಾಜವನ್ನು ಸಹಜ ಅಂದ್ಕೊಳ್ಳೋ. ಕರೆಕ್ಟ್. ಅಂತಹ ಒಂದು ಮೈಂಡ್ ಸೆಟ್ಟನ್ನು ರೂಪಿಸಬೇಕಾದಂಥದ್ದು ಸಮಾಜದಲ್ಲಿರುವಂತಹ ಈ ಮಾಧ್ಯಮಗಳು, ಅದು ಕಲಾ ಮಾಧ್ಯಮ ಇರ್ಬೋದು, ಸಿನಿಮಾ ಎಲ್ಲವೂ ಕೂಡ, ಆರ್ಟ್, ಬಿಕಾಸ್ ಈವನ್ ಮೂವೀಸ್ ಕೂಡ ತುಂಬ ಇದರಲ್ಲಿ ಒಂದು ಪರಿಣಾಮಕಾರಿ ಮಾಧ್ಯಮ ಅಂತೇಳಿ ಹೇಳ್ಬೋದು. ಸೊ ಇವೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಒಂದು ಅದು. ಎರಡನೇದು ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ನಿಟ್ಟಿನಲ್ಲಿ ಏನು ಬೋಧನೆ ಆಗಬೇಕು. ಅನಂತರ ನಮ್ಮ ಸಿಲೆಬಸ್ಗಳಲ್ಲಿ ನಾವು ವಿಮೆನ್ ಓರಿಯೆಂಟೆಡ್ ಸಿಲೆಬಸ್, ವಿಮೆನ್ ಘನತೆಯನ್ನು ಹೆಚ್ಚಿಸುವಂಥ ಪಠ್ಯಗಳು ಬೇಕು. ಅನಂತರ ನಮ್ಮಲ್ಲಿ ಯಾರೆಲ್ಲ ವಿಮೆನ್ ಲೀಡರ್ಸ್ ಇದ್ದಾರೆ ಅವರನ್ನು ಕೂಡ ನಾವು ತೋರಿಸಬೇಕು. ನೋಡಿ, ಇಂಥವರು ಇದ್ದಾರೆ. ಅಮ್ಮ ಅಂದ ತಕ್ಷಣ ಪಾತ್ರ ತೊಳೆಯುವ ಚಿತ್ರ ಹಾಕೋದು, ಆ ಸ್ಟೀರಿಯೋಟೈಪಿಂಗ್ ನಿಲ್ಲಬೇಕು. ನಾಲ್ಕನೇದಾಗಿ ಮೇಯ್ನ್ ಈ ವಿಮೆನ್ ರಿಸರ್ವೇಷನ್ ಏನಿದೆ ಅಂತಹ ಎಫರ್ಮೇಟಿವ್ ಆ್ಯಕ್ಷನ್ಸ್ ಬೇಕೇ ಬೇಕು. ಸಡನ್ನಾಗಿ ನೀವು ಅದು ಬರೀ ಪಾರ್ಲಿಮೆಂಟಲ್ಲಿ ಅಲ್ಲ, ಪ್ರತಿ ರಾಜಕೀಯ ಪಕ್ಷದ ಒಳಗೆಯೂ ಆಗಬೇಕು.
ಇಲ್ಲದಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಯಾರು ಮಂತ್ರಿಗಳಿದ್ದಾರೆ, ಮಹೋಷಯರಿದ್ದಾರೆ, ಅವರ ಮನೆಯ ಮಾತ್ರ ಬರೋದಾಗುತ್ತೆ. ಅಂಥದ್ದು ಆಗಬಾರ್ದು. ಆಕಸ್ಮಿಕವಾಗಿ ಬರೋದು, ಯಾರೋ ಮಂತ್ರಿ ಸತ್ರೆ ಅವನ ಹೆಂಡತಿಗೆ ಟಿಕೆಟ್ ಕೊಡೋದು, ಮಗಳಿಗೆ ಕೊಡೋದು, ಅಂಥದ್ದು ಆಗಬಾರ್ದು. ಅದು ನಿಜವಾದ ಪ್ರಾತಿನಿಧ್ಯತೆ ಅಥವಾ ಆಗೋದಿಲ್ಲ. ಅಥವಾ ಸಾಂಕೇತಿಕವಾಗಿಯೂ ಇದೆ ಅನುಕಂಪ, ಅಥವಾ ಸಾಂಕೇತಿಕವಾಗಿಯೂ ಆಗಬಾರ್ದು. ಒಂದು ಟೋಕನ್ ಪ್ರೈಮ್ ಮಿನಿಸ್ಟರ್ ಅನ್ನು ಇಡೋದು, ಒಂದು ಪಂಚಾಯತ್ಗಳಲ್ಲೆಲ್ಲ ಇದ್ದಾರೆ, ಆ ಥರನೂ ಆಗಬಾರ್ದು. ಸೊ ಆ ರೆಪ್ರೆಸೆಂಟೇಷನ್ ನಂಬರ್ ವೈಸು ಜಾಸ್ತಿ ಹೋಗಬೇಕು. ಇನ್ನೊಂದು, ಅವರಿಗೆ ಬರೀ ಅಲ್ಲಿ ಹೆಸರಿಗಿಟ್ಟು ಇಲ್ಲ ಸಲ್ಲಸದ ಖಾತೆಯನ್ನು ಕೊಡುವುದು ಅಲ್ಲ. ಇವಾಗ ನಮ್ಮಲ್ಲಿ ಒಳ್ಳೆ ಖಾತೆ ಕೊಟ್ಟರು ಅವರು ಪುರುಷರ ಮೈಂಡ್ಸೆಟ್ಟಿಗೆ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ಸಲ್ವ? ಈಗ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಅಥವಾ ಸ್ಮೃತಿ ಇರಾನಿ ಇರ್ಬೋದು, ಮೀನಾಕ್ಷಿ ಲೇಖಿ ಇರ್ಬೋದು, ಕನಿಷ್ಠ ಒಂದು ಹೆಣ್ಣುಮಕ್ಕಳ ಒಂದು ಸಮಸ್ಯೆಗಳು, ಈಗ ಕುಸ್ತಿಪಟುಗಳು ಪ್ರೊಟೆಸ್ಟ್ ಕೂತಾಗ ಅಲ್ಲಿ ಹೋಗಿ ಜಸ್ಟ್ ಒಂದು ಸಾಂತ್ವನ ಹೇಳೋದು, ಈ ಥರದ್ದು ಯಾವುದೂ ಮಾಡಿಲ್ಲ. ಅಂದರೆ ಅವರು ಕೂಡ ಪುರುಷ ಪ್ರಧಾನ ಇದರೊಳಗೆ ಸಿಲುಕಿಕೊಂಡಂಗೆ, ಏನೋ ನಮ್ಮದು ಅಧಿಕಾರ ಇದ್ದರೆ ಸಾಕು, ನಾವೇನೋ ಮಾಡ್ಕೊಂಡು ಹೋದರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದವರು ಅಂಥ ಸ್ಥಾನಕ್ಕೆ ಹೋದರೂ ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತದೆ. ಕರೆಕ್ಟ್. ಆ್ಯಕ್ಚುಲಿ ಮಿಸೋಜಿನಿ ಅಂತೇಳಿ ಹೇಳ್ತಾರೆ, ಅಥವಾ ಪೇಟ್ರಿಯಾರ್ಕಿ, ಅದು ಬರೀ ಗಂಡಸರಿಗೆ ಅಥವಾ ಹೆಂಗಸರಿಗೆ ಸೀಮಿತ ಅಲ್ಲ, ಅದು ಒಂದು ಮನಸ್ಥಿತಿ. ಅದು ಮೈಂಡ್ ಸೆಟ್. ಈವನ್ ವಿಮೆನ್ ಆರ್ ಪ್ರೋಗ್ರಾಮ್ಡ್ ಸಮ್ಟೈಮ್ಸ್, ಆರ್ ದೇ ಆರ್ ವಯರ್ಡ್ ಸಮ್ಟೈಮ್ಸ್. ಸೊ ಅದು ಚೇಂಜ್ ಆಗಬೇಕು. ಅದಕ್ಕೆ ನಾನು ಹೇಳಿದ್ದು ಪ್ರಾತಿನಿಧ್ಯ ಅನ್ನೋದು ಬರೀ ಅಲ್ಲಿ ಅಷ್ಟು ಜನ ಪುರುಷರು ಯಾವ ಕಡೆಗೆ ಇದ್ದಾರೆ ಆ ಕಡೆನೇ ನಾವು ಇದ್ಬಿಟ್ರೆ ನಾವು ಸೇಫ್ ಅನ್ನೋ ಥರದಲ್ಲಿ ಅಂತಹ ಪ್ರಾತಿನಿಧ್ಯತೆಯಿಂದ ಅಗತ್ಯ ಇಲ್ಲ, ಅದರಿಂದ ಬೆನಿಫಿಟೂ ಇಲ್ಲ. ಅದರಿಂದ ದುಷ್ಪರಿಣಾಮನೇ ಜಾಸ್ತಿ. ಯಾಕಂತ ಹೇಳಿದ್ರೆ ಅವರು ಈ ಪುರುಷ ಪ್ರಧಾನ ಸಮಾಜವನ್ನ ಒಪ್ಪಿಸ್ಲಿಕ್ಕೆ ಹೋಗಿ, ಖುಷಿ ಪಡಿಸ್ಲಿಕ್ಕೆ ಆಮೇಲೆ ಅವ್ರು ಒಪ್ಕೊಂಡಂಗೆ ಅದು ಅಂತ ಅಂಥದ್ದು ಕೂಡ ಆಗಬಾರದು. ಅದಕ್ಕೋಸ್ಕರ ನಮಗೆ ಮಹಿಳೆಯರನ್ನು ನಿಜವಾಗಿಯೂ ಪ್ರತಿನಿಧಿಸುವಂತಹ, ಮಹಿಳೆಯರ ಬಗ್ಗೆ ಕಾಳಜಿ ಉಳ್ಳಂತಹ, ಮಹಿಳೆಯರಿಗೆ ಕೆಲಸ ಮಾಡುವಂಥವರು ಬೇಕು. ಅದು ಸಮಾಜ ಕಲ್ಯಾಣದ ನಿಟ್ಟಿನಲ್ಲಿ ಹೋಗಬೇಕು. ಮಹಿಳೆಯರೇ ಆಗಬೇಕಾಗಿಲ್ಲ, ಪುರುಷರು ಆ ಥರದ್ದು ಒಳ್ಳೊಳ್ಳೆ ಯೋಜನೆಗಳನ್ನು ತರ್ಬೋದು. ಸೊ ಅಂತಹ ಕನ್ಸರ್ನ್ ಇರುವಂತಹ ಜನರು ಹೋಗಬೇಕೇ ಹೊರತು ಬರೀ ಒಂದು ಜೆಂಡರ್ ಮಾತ್ರ ಅಂತೇಳಿ ಇರಬಾರ್ದು. ಇವಾಗ ಭಾರತದಲ್ಲೂ ಕೂಡ ನೋಡ್ಬೋದು, ಎಷ್ಟೋ ಜೆಂಡರ್ ರಿಲೇಟೆಡ್ ಕಾನೂನುಗಳನ್ನು ಅಥವಾ ಪಾಲಿಸಿಗಳನ್ನು ತಂದಂಥದ್ದು ಪುರುಷರೇ. ಅದು ಯಾಕೆ ಆಗ್ತಾ ಇದೆ ಅನ್ನೋದಕ್ಕೂ ಕಾರಣ ಕೂಡ ಪೇಟ್ರಿಯಾರ್ಕಿಯೇ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಒಂದು ಉನ್ನತ ಸ್ಥಾನ ಕೊಟ್ಟರೂ ಕೂಡ ಆ ಸ್ಥಾನದಲ್ಲಿ ಇದ್ದುಕೊಂಡು ಕೂಡ ಅವರು ಈ ಪುರುಷ ಪ್ರಧಾನ ಸಮಾಜಕ್ಕೆ ಪೂರಕವಾಗಿ ಅಂಥವರಿಂದ ಏನು ನಮಗೆ ಬೆನಿಫಿಟ್ ಆಗೋದಿಲ್ಲ. ಆದರೆ ಏನು ಅಂತ ಹೇಳಿದರೆ, ಕೆಲವೊಂದ್ಸಲ ಈವನ್ ಸಾಂಕೇತಿಕವಾಗಿ ಒಬ್ಬರನ್ನು ಇಟ್ಟರೂ ಕೂಡ ಅದನ್ನು ನೋಡಿ ಉಳಿದ ಹೆಣ್ಣುಮಕ್ಕಳು ಒಂದು ಆ ಭಾವನೆ ಬರುತ್ತೆ, ನಾನು ಕೂಡ ಮಹಿಳೆಯಾಗಿ ಈ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅನ್ನುವಂಥ ಮನಸ್ಥಿತಿ ಬೆಳೆಯುತ್ತದೆ. ಸೊ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ವರ್ಕ್ ಮಾಡುತ್ತೆ. ಬಟ್ ಅಂತಿಮವಾಗಿ ಅಂತ ಹೇಳಿದರೆ ನಮಗೆ ಮಹಿಳಾ ಏಳಿಗೆಗಾಗಿ ಅವರನ್ನು ನಿಜವಾಗಿ ಪ್ರತಿನಿಧಿಸುವ ಪುರುಷ ಪ್ರಧಾನ ಸಮಾಜಕ್ಕೆ ವಿರುದ್ಧವಾಗಿ ನಡೆಯುವಂಥ ಮಹಿಳೆಯರು ನಮ್ಮ ಪ್ರತಿನಿಧಿಗಳಾಗಿ ಬರಬೇಕು. ಅದು ಎಷ್ಟು ಚಾಲೆಂಜಿಂಗ್ ಅಂತ. ಈಗ ಅದು ತುಂಬ ಚಾಲೆಂಜಿಂಗ್. ಅದೇ ನಾ ಹೇಳಿದ ಹಾಗೆ ಅದು ಒಂದು ಬಾಟಮ್ ಅಪ್ ಹೋಗಬೇಕು. ನಮ್ಮ ಕೆಳಮಟ್ಟದ ಮಹಿಳೆಯರೇ ಒಂದು ಬೇರೆನೇ ಪಕ್ಷ ಕಟ್ಟಬೇಕಾಗತ್ತಾ ಅಂತ ಅದು ಕಟ್ಟಿದ್ರೂ ಕೂಡ ಪುನಃ ಅದು ಬಹುಶಃ ಅದೇ ನಿಟ್ಟಿನಲ್ಲಿ ಸಾಗ್ಬೋದು. ಬಟ್ ನಾನು ಏನು ಹೇಳೋದು ಅಂತ ಹೇಳಿದರೆ, ಒಂದು ಬಾಟಮ್ ಅಪ್ ಅಪ್ರೋಚ್ ಬೇಕು, ಇನ್ನೊಂದು ಟಾಪ್ ಡೌನ್ ಅಪ್ರೋಚ್ ಬೇಕು. ಬಾಟಮ್ ಅಪ್ ಅಂತ ನಾನು ಹೇಳಿದ ಹಾಗೆ ಶಾಲಾ ಕಾಲೇಜುಗಳಲ್ಲಿ, ಮನೆಗಳಲ್ಲಿ ನಮ್ಮ ಸಿವಿಲ್ ಸೊಸೈಟಿ, ನಾಗರಿಕ ಸಮಾಜ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇನ್ನೊಂದು ನಮ್ಮ ರಾಜಕೀಯ ಪಕ್ಷಗಳು, ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಪಾರ್ಲಿಮೆಂಟ್ ಅಸೆಂಬ್ಲೀಸ್, ಅಲ್ಲಿಯೂ ಕೂಡ ಈ ರಿಸರ್ವೇಷನ್ ಅಥವಾ ಎಫರ್ಮೇಟಿವ್ ಆ್ಯಕ್ಷನ್ ಬೇಕೇ ಬೇಕು. ಇಲ್ಲದಿದ್ದರೆ ನಾವು ತುಂಬ ಹಿಂದುಳಿದಿದ್ದೇವೆ, ಮಹಿಳಾ ಪ್ರಾತಿನಿಧ್ಯತೆಯಲ್ಲಿ ತುಂಬ ಹಿಂದುಳಿದಿದ್ದೇವೆ. ಅದರಿಂದ ಅಲ್ಲಿ ಮುಂದೆ ಬರಬೇಕಾದ್ರೆ ಈ ಒಂದು ಅಫರ್ಮೇಟಿವ್ ಆ್ಯಕ್ಷನ್ ಟಾಪ್ ಡೌನಿಂದ ಬರಲೇಬೇಕು. ಅದರಿಂದ ಮಾತ್ರ ನಾವು ಒಂದು ಸುಸ್ಥಿರ ಬೆಳವಣಿಗೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮತ್ತು ಸೋಷಿಯಲ್ ವೆಲ್ಫೇರ್ ಸ್ಟೇಟನ್ನು ನಾವು ಕಾಣ್ಬೋದು. ಇದರಿಂದ ಎಲ್ಲರಿಗೂ ಬೆನಿಫಿಟ್, ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಬೆನಿಫಿಟ್. ಹಾಗೂ ಈ ನಿಟ್ಟಿನಲ್ಲಿ ಮಾತ್ರ ನಾವು ಒಂದು ಸಮಾಜವನ್ನು ಅಥವಾ ದೇಶವನ್ನು ಪ್ರಗತಿಪರ ಪಥದತ್ತ ನಾವು ಕೊಂಡೊಯ್ಬೋದು ಅಂತ ಹೇಳೋದು ನನ್ನ ಅನಿಸಿಕೆ.
ಅದೇ ಮಹಿಳೆಯರಿಗೆ ಪೂರಕವಾಗಿ ನೀತಿ ನಿರೂಪಣೆಗಳಾಗೋದು, ಇಡೀ ಪೂರ್ತಿ ನೀತಿ ರಚನೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳೋದು, ಈ ವಿಷಯ ಬಂದಾಗ ಈ ಮೀಸಲಾತಿ ಅದಕ್ಕೊಂದು ಪರಿಹಾರನ ಅಂತ, ರಾಜಕೀಯ ಮೀಸಲಾತಿ. ಈಗ ಇರುವಂತಹ ನಮಗೆ ಇರುವಂತಹ ಆಪ್ಷನ್ಗಳಲ್ಲಿ ಮೀಸಲಾತಿ ಒಂದು ಅಂಶ ಅದು ಬರೀ ಮೀಸಲಾತಿಯಿಂದ ಮಾತ್ರ ಆಗೋದು ಅಂತೇಳಿ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಪಂಚಾಯತಿಯಲ್ಲಿ ಮೀಸಲಾತಿಯನ್ನು ಆಲ್ರೆಡಿ ಜಾರಿಗೆ ತಂದಿದ್ದಾರೆ. ಇದರಿಂದಾಗಿ ಬಹಳ ನಮಗೆ ಪಾಸಿಟಿವ್ ರಿಸಲ್ಟ್ಸ್ ಕಂಡು ಬಂದಿದೆ, ತುಂಬ ಪಾಸಿಟಿವ್ ರಿಸಲ್ಟ್ಸ್ ಬಂದಿದ್ದೇವೆ. ನಾವಿವಾಗ ಪಾರ್ಲಿಮೆಂಟ್ ಸ್ಪೆಂಡಿಂಗನ್ನು ನೋಡಿ ಅಥವಾ ನಮ್ಮ ಲೆಜಿಸ್ಲೇಟಿವ್ ಸ್ಪೆಂಡಿಂಗ್ಸನ್ನು ನೋಡಿ, ನಮ್ಮ ಪಂಚಾಯತ್ ಲೆವೆಲಲ್ಲಿ ಸ್ಪೆಂಡಿಂಗ್ಸನ್ನು ನೋಡಿದರೆ ಎಷ್ಟೋ ಜಾಗಗಳಲ್ಲಿ ಎಲ್ಲೆಲ್ಲ ಮಹಿಳಾ ಪ್ರತಿನಿಧಿಗಳು ಇದ್ದಾರೆ ಪಂಚಾಯತ್ ಲೆವೆಲಲ್ಲಿ, ಅವರೆಲ್ಲ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಹಾಂ, ಸೊ ಅದು ಒಂದು ಒಳ್ಳೆಯ ಅಭಿವೃದ್ಧಿ. ಸೊ ಅದನ್ನೇ ನಾವು ಕೂಡ ಇನ್ನು ವಿಧಾನಸಭೆಗಳಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕಾಣಬೇಕು. ಅದು ಬಿಟ್ಟು ಕೂಡ ನಮ್ಮ ಸಮಾಜದಲ್ಲೂ ಕೂಡ ಆ ಚೇಂಜಸ್ ಆಗಬೇಕು. ಎಷ್ಟೋ ಸಲ ಇವಾಗ ನಮ್ಮಲ್ಲಿ ಮಹಿಳಾ ಪ್ರಧಾನಮಂತ್ರಿಯನ್ನು ನೋಡಿದಂತಹ ದೇಶ, ಹಾಗಂತೇಳಿ ನಾವು ಒಬ್ಬ ಪ್ರಧಾನಿಯನ್ನು ಇಟ್ಕೊಂಡು ನಮ್ಮಲ್ಲಿರುವ ಎಲ್ಲ ಮಹಿಳೆಯರು ತುಂಬ ಮುಂದುವರಿದಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬರೇ ಆಗಿದ್ದು. ಹಾಗಂತೇಳಿ ನಮ್ಮಲ್ಲಿ 2 ರಾಷ್ಟ್ರಪತಿಗಳಾಗಿದ್ದಾರೆ, ಮಹಿಳಾ ರಾಷ್ಟ್ರಪತಿಗಳು. ಅವರನ್ನು 3 ನಿದರ್ಶನಗಳನ್ನು ಇಟ್ಕೊಂಡು ನಾವು ಹೇಳ್ಬೋದಾ ದೇಶದ ಎಲ್ಲ ಮಹಿಳೆಯರ ಸ್ಥಿತಿಗತಿಯು ಬಹಳ ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಹೈಯೆಸ್ಟ್ ಕ್ರೈಮ್ ರಿಪೋರ್ಟೆಡ್ ಎಗೇನ್ಸ್ಟ್ ವಿಮೆನ್ ಕೂಡ ನಮ್ಮ ದೇಶದಲ್ಲೇ ಆಗ್ತಾ ಇರೋದು. ಸೊ ಹೈಯೆಸ್ಟ್ ಡೌರಿ ಡೆತ್ಸ್, ಆನಂತರ ಈವನ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅಥವಾ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಗೇನ್ಸ್ಟ್ ವಿಮೆನ್ ತುಂಬ ಹೆಚ್ಚಿರುವಂತಹ ರಾಷ್ಟ್ರ ನಮ್ಮದು. ಸೊ ಹಾಗಿರುವಾಗ 3-4 ಜನ ಉನ್ನತ ಸ್ಥಾನದಲ್ಲಿರೋರು ನಮ್ಮ ರೆಪ್ರೆಸೆಂಟೇಷನ್ ಅಲ್ಲ, ಅದು ನಮ್ಮ ಸ್ಥಿತಿಗತಿಗಳ ಅಥವಾ ಕಾಮನ್ ವಿಮೆನ್ ಇದು ಸ್ಥಿತಿಗತಿಗಳ ಬಗ್ಗೆ ಅವರು ನಿಜವಾದ ಒಂದು ರೆಪ್ರೆಸೆಂಟೇಷನ್ ಅವ್ರು ಕೊಡೋದಿಲ್ಲ. ಸೊ ಅದು ಆಗಬೇಕಾಗಿರೋದು ಒಂದು ಮೀಸಲಾತಿಯಿಂದ. ಅದನ್ನು ಬಿಟ್ಟು ಕೂಡ ಈ ನಿಟ್ಟಿನಲ್ಲಿ ಉಳಿದ ಕ್ಷೇತ್ರದಲ್ಲೂ ಕೂಡ ಕೆಲಸ ಆಗಬೇಕು. ಉದ್ಯೋಗ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು. ನಮ್ಮಲ್ಲಿ ಇನ್ನೂ ಕೂಡ ಬಹಳ ಮಹಿಳೆಯರು ಉನ್ನತ ಸ್ಥಾನಕ್ಕೆ ಕಂಪನಿಗಳಲ್ಲಿ ಹೋಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾದ ಸವಲತ್ತುಗಳು ಇಲ್ಲ. ಕಂಪನಿಗಳಿರುವಂತಹ ಪಾಲಿಸಿ ವಿಮೆನ್ ಓರಿಯೆಂಟೆಡ್ ಆಗಿಲ್ಲ, ಪೂರಕವಾಗಿಲ್ಲ. ಸೊ ಈ ನಿಟ್ಟಿನಲ್ಲೂ ಕೂಡ ಪಾಲಿಸಿ ಅಥವಾ ನೀತಿ ರಚನೆ ಆಗಲೇಬೇಕು. ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸುವಂಥದ್ದು, ಅವರಿಗೆ ಬೇಕಾದಂತಹ ಟ್ರಾನ್ಸ್ಪೋರ್ಟೇಷನ್ ಒದಗಿಸುವಂಥದ್ದು, ಅವರಿಗೆ ಬೇಕಾದಂತಹ ಕೆಲಸದ ಸ್ಥಳದಲ್ಲಿ ಸುರಕ್ಷತೆಯನ್ನು ಒದಗಿಸುವಂಥದ್ದು, ಇದೆಲ್ಲವೂ ಬೇಕು. ಹಾಗಿದ್ರೆ ಮಾತ್ರ ನಾವು ಉದ್ಯೋಗ ಕ್ಷೇತ್ರದಲ್ಲೂ ಅವರನ್ನು ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಈಗ ನೀವು ಜರ್ಮನ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಿ. ಈ ಅಲ್ಲಿಯವರೆಲ್ಲ ನಮ್ಮ ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ಅಥವಾ ಮಹಿಳೆಯರ ಸ್ಥಿತಿಗತಿ ಬಗ್ಗೆ ಯಾವುದನ್ನು ಅವರು ಬೊಟ್ಟು ಮಾಡ್ತಾರೆ ಅಂತ ಹೆಚ್ಚಾಗಿ ಅವರು ಗಮನಿಸ್ತಿರ್ತಾರಲ್ಲ ಈ ಥರ ಸ್ಟಡಿ ಎಲ್ಲ. ಇವಾಗ ಹೌದು, ಯಾಕಂತ ಹೇಳಿದ್ರೆ ನಾವು ಪಾಲಿಟಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ ಸ್ಟಡಿ ಮಾಡುವಾಗ, ಸೊ ಪಾಲಿಟಿಕ್ಸ್ ಅಂತೇಳಿ ಹೇಳುವಾಗ ಎಲ್ಲ ಕಡೆಯದ್ದು ಪಾಲಿಟಿಕ್ಸನ್ನು ನೋಡ್ತೇವೆ ನಾವು. ನಮ್ಮಲ್ಲಿ ಒಂದು ಕೋರ್ಸ್ ಇದೆ, ವಿಮೆನ್ ಆ್ಯಂಡ್ ಗ್ಲೋಬಲ್ ಹೆಲ್ತ್ ಅಂತ ಹೇಳ್ಕೊಂಡು. ಅದರಲ್ಲಿ ಏನಂತ ಹೇಳಿದರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮಹಿಳೆಯರ ಹೆಲ್ತಿಗೆ ಸಂಬಂಧಪಟ್ಟಂತಹ ವಿಧವಾದ ಪಾಲಿಸಿಗಳು ಈ ನಿಟ್ಟಿನಲ್ಲಿ ಸುರಕ್ಷತೆ, ಮಹಿಳಾ ಹೆಲ್ತ್ ಕೇರ್ ಬಗ್ಗೆ, ಆರೋಗ್ಯದ ಬಗ್ಗೆ. ಸೊ ರಾಜಸ್ಥಾನದ ಎಷ್ಟೋ ಒಂದು ಕ್ಷಣಗಳನ್ನು ಆ ಕ್ಲಾಸ್ನಲ್ಲಿ ನಾವು ನೋಡ್ತೇವೆ. ಸೊ ಮಕ್ಕಳಿಗೆ ಗೊತ್ತಿದೆ ಅಲ್ಲಿ ಬಾಲ್ಯ ವಿವಾಹ ತುಂಬ ಜಾಸ್ತಿ ಮಟ್ಟದಲ್ಲಿ ಇದೆ. ಅದರಿಂದಾಗಿ ಮಹಿಳೆಯರ ಆರೋಗ್ಯದ ಮೇಲೆ ಎಂತಹ ದುಷ್ಪರಿಣಾಮ ಆಗ್ತಾ ಇದೆ. ಅನಂತರ ನಮ್ಮಲ್ಲಿ ಅತ್ಯಾಚಾರ ತುಂಬ ಜಾಸ್ತಿ ಆಗುವಂಥ ನಿದರ್ಶನಗಳು ಇವೆ. ಬಹಳ ಬರ್ಬರವಾದ ಅತ್ಯಾಚಾರಗಳು ಕೂಡ ರಿಪೋರ್ಟ್ ಆಗ್ತವೆ. ಅದನ್ನು ಕೂಡ ಜನರು ನಮ್ಮ ಸ್ಕೂಲ್ನಲ್ಲಿನ ವಿದ್ಯಾರ್ಥಿನಿಯರು ಸ್ಟಡಿ ಮಾಡ್ತಾರೆ. ಸೊ ಓವರಾಲ್ ಭಾರತದ ಬಗ್ಗೆ ಅಂತ ಹೇಳಿದರೆ ಅದೇ ಒಂದು ಕಡೆಯಲ್ಲಿ ನಾವು ಪ್ರಪಂಚದಲ್ಲಿ ಸೂಪರ್ ಪವರ್ ಅನ್ನುವ ಕನಸನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ, ಅದನ್ನೇ ನಮ್ಮ ಪ್ರಧಾನಿ ಹೇಳ್ತಾ ಇದ್ದಾರೆ. ಅದೇ ಇನ್ನೊಂದು ಕಡೆ ನಾವು ಇಂತಹ ಒಂದು
ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇವೆ. ಅಂತ ಹೇಳಿದ್ರೆ ಮಾಲ್ ನ್ಯೂಟ್ರಿಷನಿಂದ ಮಹಿಳೆಯರು ವೈರುಧ್ಯಗಳು, ಒಂದು ಕಡೆ ನಾವು ಚಂದ್ರಯಾನ ಮಾಡ್ತೀವಿ, ಕರೆಕ್ಟ್, ಒಂದು ಕಡೆ ಚಂದ್ರನಲ್ಲಿ ಹೋಗ್ತೀವಿ, ಇನ್ನೊಂದು ಕಡೆ ಪಾಪ ನ್ಯೂಟ್ರಿಷಿಯಸ್ ಫುಡ್ ಕೂಡ ಸಿಗ್ತಾ ಇಲ್ಲ. ಒಂದು ಕಡೆ ನಾವು ಅದನ್ನೇ ನಾವು ಹೇಳ್ತಾ ಇದ್ವಿ, ಒಂದು ಕಡೆ ನಮ್ಮ ಮಹಿಳೆಯರು ಆ ಚಂದ್ರಯಾನದ ಹಿಂದೆ ಇದ್ದಂತಹ ಸೈಂಟಿಸ್ಟ್ಗಳು ನಮ್ಮ ಮಹಿಳೆಯರೇ. ಅದೇ ಮಹಿಳೆಯರು ಮನೇಲಿ ಹೋದರೆ ಚಂದ್ರನನ್ನು ಅವರಿಗೆ ಚಂದ್ರನ ದೋಷ ಇದೆ ಅಂತ ಹೇಳಿ ಮದುವೆನೂ ಮಾಡಕ್ ಬಿಡೋದಿಲ್ಲ, ಮಾಂಗ್ಲಿಕ್ ಅಂತ ಹೇಳ್ಕೊಂಡು, ಮಂಗಳ ದೋಷ ಇದೆ ಅಂತ ಹೇಳ್ಕೊಂಡು ಒಂದು ಕಡೆ ನಮ್ಮಲ್ಲಿ ಮಂಗಳಯಾನಕ್ಕೆ ನಾವು ಸ್ಯಾಟಲೈಟ್ ಅನ್ನು ಕಳಿಸ್ತಾ ಇದ್ದೇವೆ. ಇಂಥ ವೈರುಧ್ಯಗಳು ಭಾರತದಲ್ಲಿ ಬಹಳ ಕಂಡು ಬರ್ತಾ ಇವೆ. ಹಾಗೇನೆ ನಮ್ಮಲ್ಲಿ ಕೆಲವು ರಾಜ್ಯಗಳು ಬಹಳ ಹಿಂದುಳಿದಿವೆ, ಕೆಲವು ರಾಜ್ಯಗಳಲ್ಲಿ ಈ ಅಂಕಿ ಅಂಶಗಳು ಬಹಳ ಒಂದು ರೀಸನೇಬಲ್ ಲೆವೆಲಲ್ಲಿ ಇದೆ. ಸೊ ಇದನ್ನೆಲ್ಲ ನೋಡ್ತಾರೆ ಸ್ಟೂಡೆಂಟ್ಸ್ ಅಂತ ಹೇಳಿದರೆ, ಅವರು ಕಂಪ್ಯಾರಿಟಿವ್ ಸ್ಟಡಿ ಅಲ್ಲ, ಸೊ ಎಲ್ಲ ಕಡೆಯ ಸ್ಟಡೀಸು ಕೂಡ ಮಾಡ್ತಾರೆ. ಸೊ ಇದರ ಬಗ್ಗೆ ಅವರಿಗೆ ಅರಿವಿದೆ. ಸೊ ನಾವು ನಮ್ಮ ಮಾಧ್ಯಮಗಳು ಏನೇ ಹೇಳಿದ್ರು ಹೊರಗಿನ ಪ್ರಪಂಚಕ್ಕೆ ಅವರು ಬರೀ ನಮ್ಮ ಮಾಧ್ಯಮಗಳನ್ನು ಮಾತ್ರ ಅಲ್ಲ, ಎಲ್ಲ ಕಡೆಯ ಮಾಧ್ಯಮಗಳನ್ನು ನೋಡ್ತಾರೆ. ಅನಂತರ ಅಂಕಿ ಅಂಶಗಳನ್ನು ನೋಡ್ತಾರೆ. ನಮ್ಮಲ್ಲಿ ಅಂಕಿ ಅಂಶ ಸುಳ್ಳು ಅಂತಾರಲ್ಲ, ಅದೇ ಬರ್ತಿದ್ದಂಗೆ ನಮ್ಮಲ್ಲಿ ಯಾವುದೇ ಅಂಕಿ ಅಂಶಗಳು ವರ್ಲ್ಡ್ ಹೆಲ್ತ್ ಇಂಡೆಕ್ಸ್ ಬಂದ ಕೂಡಲೇ ನಾವು ಅದನ್ನು ಸುಳ್ಳು ಅಂತ ಸರ್ಕಾರನೇ ಹೇಳ್ಬಿಡುತ್ತೆ, ಅಥವಾ ಹಂಗರ್ ಇಂಡೆಕ್ಸ್ ಬಂದ ಕೂಡಲೇ ಅದನ್ನು ಸುಳ್ಳು ಅಂತೇಳಿ ಹೇಳ್ತೇವೆ. ಸೊ ಅಂಕಿ ಅಂಶಗಳು ಅದನ್ನೇನಾದ್ರೂ ಇದು ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿದ್ರೆ, ಅಂಕಿ ಅಂಶಗಳೆಲ್ಲ ಏನಾದ್ರು ಏರುಪೇರು ಮಾಡೋದು? ಆ್ಯಕ್ಚುಲಿ ಈ ಅಂಕಿ ಅಂಶಗಳನ್ನು ಸ್ಟಡಿ ಮಾಡುವಂತಹ ಇನ್ಸ್ಟಿಟ್ಯೂಟ್ಸ್ಗಳು ಏನಿದ್ದಾವೆ ಅವುಗಳು ಕ್ರೆಡಿಬಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಈವನ್ ಗೌರ್ಮೆಂಟ್ ಕೆಲವೊಂದು ಸಲ ಅದನ್ನು ಫಜ್ ಮಾಡ್ಬೋದು, ಆ ಥರ ಈ ಥರ. ಆದರೆ ಇಂಟರ್ನ್ಯಾಷನಲಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದನ್ನು ಸ್ಟಡಿ ಮಾಡುವಾಗ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು, ದಾಖಲೆಗಳನ್ನು ಇಟ್ಟುಕೊಂಡು ಸ್ಟಡಿ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅವರು ಎಲ್ಲರಿಗೂ ಆನ್ಸರೇಬಲ್. ಸೊ ಅವರು ಫಜ್ ಮಾಡೋಕ್ಕಾಗೋದಿಲ್ಲ. ಸೊ ಅವರು ವರ್ಲ್ಡ್ ಹಂಗರ್ ಇಂಡೆಕ್ಸನ್ನು ಅವರು ಸ್ಟಡಿ ಮಾಡಿ 300+ ದೇಶಗಳ ಅಂಕಿ ಅಂಶಗಳನ್ನು ಕೊಡುವಾಗ ಅವರು ಸುಳ್ಳು ಅಂಕಿ ಅಂಶಗಳನ್ನು ಕೊಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವರ ಕ್ರೆಡಿಬಿಲಿಟಿಯೇ ಹೋಗುತ್ತೆ. ಅದೇ ನಮ್ಮ ಸರ್ಕಾರ ನಮ್ಮ ಜನತೆಗೆ ಏನೋ ಹೇಳ್ಬೋದು, ಅದು ಬೇರೆ ವಿಚಾರ. ಬಟ್ ನಾವು ಅದು ಅಂತಹ ರಿಪೋರ್ಟ್ ಬಂದ ಕೂಡಲೇ ಅದು ಸುಳ್ಳು ಅಂತೇಳಿ ಹೇಳೋದು ಕೂಡ ತಪ್ಪು. ಕೆಲವು ಅದನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು, ಯಾವ ನೀತಿಗಳನ್ನ ರೂಪಿಸ್ಬೋದು ಅಂತ ಆ ಕಡೆಗೆ ಹೋಗ್ಬೇಕಲ್ಲದೆ ಅದು ಸರಿಯಲ್ಲ ಅಂತ ಹೇಳ್ಕೊಂಡ್ರೆ ಅದೇ ಮುಂದಕ್ಕೇನು ಹೋಗ್ಲಿಕ್ಕೆ ಆಗಲ್ಲ. ಕರೆಕ್ಟ್, ವೆರಿ ಗುಡ್ ಪಾಯಿಂಟ್. ನಾವು ಅಂಕಿ ಅಂಶಗಳನ್ನು ನಾವು ಸಮಸ್ಯೆ ಇದೆ ಅನ್ನೋದನ್ನ ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಪರಿಹಾರ ಕಂಡುಕೊಳ್ಳಲ್ಲ, ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲು ನಮಗೆ ಸಮಸ್ಯೆ ಇದೆ ಅನ್ನೋದರ ಅರಿವಾಗಬೇಕು, ಅದು ಜನರಿಗೆ ಮನದಟ್ಟಾಗಬೇಕು. ಅದರ ನಂತರ ನಾವು ಸರ್ಕಾರವನ್ನು ಹೇಳಬೇಕು, ನೋಡಿ ಇಂಥ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರವನ್ನು ನೀವು ನೀಡಲೇಬೇಕು ಅಂತ ಹೇಳ್ಕೊಂಡು. ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸನೂ ಮಾಡಬೇಕು. ಸರ್ಕಾರದ ಪ್ರಯಾರಿಟೀಸ್ ಏನಿದೆ ಅದು ಜನರ ಕಲ್ಯಾಣ ಆಗಬೇಕೇ ಹೊರತು ಸರ್ಕಾರದ ಕಲ್ಯಾಣ ಅಲ್ಲ. ಹೌದು, ಮಂದಿರಗಳನ್ನ ಕಟ್ಟೋದು ಅದಲ್ಲ. ದುರಾದೃಷ್ಟವಶಾತ್ ಆ ನಿಟ್ಟಿನಲ್ಲೇ ಹೋಗ್ತಾ ಇದೆ. ಬಟ್ ಅದೇ ತುಂಬ ಪ್ರಮುಖ ವಿಷಯಗಳ ಬಗ್ಗೆ ನೀವು ಬೆಳಕು ಚೆಲ್ಲಿದ್ರಿ. ಈ ದಿನಕ್ಕೆ ಬಂದು ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಈ ದಿನದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.